ಅಧಿಭೂತಾತ್ಮದೈವಸ್ಥಃ ಪ್ರಿಯತಾಂ ಪ್ರಕೃತೀಶ್ವರಃ. ಭಾರತೀಯ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು. ಸಹಸ್ರಾರು ಭಕ್ತರು ಹಲವಾರು ಕ್ಷೇತ್ರಗಳಲ್ಲಿ ಷಣ್ಮಾಸಗಳ ಕಾಲ ಆಚರಿಸಿದ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಯಜ್ಞದ ಸಮರ್ಪಣಾ ಸಮಾರಂಭ. ವಿಜಯದಶಮಿಯಿಂದ ಹಿಡಿದು ಯುಗಾದಿಯ ತನಕ ಲೋಕದ ಹಿತಕ್ಕಾಗಿ ಆಚರಿಸಿದ ಈ ಸಹಸ್ರನಾಮ ಪಾರಾಯಣ ಯಜ್ಞದ ಸಮಾರೋಪ ಸಮಾರಂಭ ಇದೇ ಬರುವ ಏಪ್ರಿಲ್ ತಿಂಗಳು 6ನೆಯ ತಾರೀಕು ಯುಗಾದಿಯಂದು ಸಂಪನ್ನಗೊಳ್ಳಲಿಕ್ಕಿದೆ. ಶ್ರೀ ಜಗದ್ಗುರು ಮಧ್ವಾಚಾರ್ಯ ಮಹಾಸಂಸ್ಥಾನ ಪೇಜಾವರ ಅಧೋಕ್ಷಜ ಮಠದ ಪೀಠಾಧಿಪತಿಗಳಾದ ಯತಿಕುಲ ಚಕ್ರವರ್ತಿಗಳಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜಾ ವಿಧಿವಿಧಾನಗಳ ಮೂಲಕ ಈ ಸಮರ್ಪಣಾ ಸಮಾರಂಭವು ಸಂಪನ್ನಗೊಳ್ಳಲಿದೆ. ಶ್ರೀಮನ್ನಾರಾಯಣನ ಕಾರುಣ್ಯದಲ್ಲಿ ಮಿಂದೆದ್ದ ನಾಭಿಕಮಲದಿಂದ ಉದಿಸಿ ಬಂದ ಚತುರ್ಮುಖನ ಸೃಷ್ಟಿಯ ಪ್ರಾರಂಭದ ದಿನ ಈ ಯುಗಾದಿ. ನೂತನ ಸಂವತ್ಸರವನ್ನು ಸನ್ಮಾರ್ಗದಲ್ಲಿ ನಡೆಸಿ ಮಾಡಿದ ಒಂದೊಂದು ಕೆಲಸಕ್ಕೂ 100 ಮಡಿಯ ಫಲವನ್ನೀಯುವ ಅಮೃತ ಘಳಿಗೆ ಈ ಯುಗಾದಿ. ವಿಕಾರಿ ಸಂವತ್ಸರದ ಚೈತ್ರ ಶುಕ್ಲ ಪ್ರಥಮ ಶನಿವಾರದಂದು ಸ್ತೋತ್ರಗಳ ರಾಜ ಎನಿಸಿದ ಶ್ರೀ ವಿಷ್ಣು ಸಹಸ್ರನಾಮದ ಹೋಮ, ರಾಷ್ಟ್ರ ರಕ್ಷಣೆಗಾಗಿ ಇರುವ ರಾಷ್ಟ್ರ ಸೂಕ್ತ ಹೋಮದ ಕಾರ್ಯವನ್ನು ಶ್ರೀ ಹರಿವಾಯುಗುರುಗಳ ಅನುಗ್ರಹದಿಂದ ಸಂಕಲ್ಪಿಸಲಾಗಿದೆ. 100 ವಟುಗಳಿಂದ ವಿದ್ವಾಂಸರಿಂದ ನಿತ್ಯವೂ ಅನುಷ್ಠಾನ ವೇದ ವೇದಾಂತ ಪಾಠ ಪ್ರವಚನ ನಡೆಯುವ ಶ್ರೀಕೃಷ್ಣನ ದಿವ್ಯ ಸಾನ್ನಿಧ್ಯವುಳ್ಳ ಪೂರ್ಣಪ್ರಜ್ಞ ವಿದ್ಯಾಪೀಠದ ಮಂಗಳಮಯವಾದ ಅಂಗಳದಲ್ಲಿ ಬೆಳಗ್ಗೆ 7ರಿಂದ ಸಂಜೆ 7ರ ತನಕ ಉದಯಾಸ್ತಮಾನ ಪೂಜಾ ಮಹೋತ್ಸವವು ನಡೆಯಲಿಕ್ಕಿದೆ. ವಸಂತ ಕಾಲದ ಈ ದಿನದಂದು ಕೃಷ್ಣನಿಗೆ ಪಂಚಾಮೃತ ಅಭಿಷೇಕ, ಲಕ್ಷ ತುಳಸಿ ಅರ್ಚನೆ, ಚಕ್ರಾಬ್ಜ ಮಂಡಲದಲ್ಲಿ ತ್ರಿಕಾಲ ಪೂಜೆ, ನಾಮಾವಳಿಗಳಿಂದ ಹವಿರ್ದ್ರವ್ಯ ನಿವೇದನೆ ಮತ್ತು ನಮಸ್ಕಾರ, ಕೊನೆಗೆ ಪ್ರಸಾದ ವಿತರಣೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಮಧ್ಯಾಹ್ನದ ಬಳಿಕ ಭಜನೆ, ದೇವರ ನಾಮ, ಗೋಷ್ಠಿ, ಸಭಾ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಸಂಧ್ಯಾಕಾಲದಲ್ಲಿ ಸೇವಾರ್ಥಿಗಳಿಗಾಗಿ ವಿಶೇಷವಾಗಿ ವಿಷ್ಣು ದೀಪಾರತಿ ಮಹೋತ್ಸವವನ್ನು ಕೈಗೊಳ್ಳಲಾಗಿದೆ. ಈ ಪೂರ್ಣ ದಿನದ ಎಲ್ಲ ಕಾರ್ಯಕ್ರಮಗಳಲ್ಲೂ ತಾವು ಭಾಗವಹಿಸಿ ತನು ಮನ ಧನದ ಪೂರ್ಣ ಸಹಕಾರವನ್ನಿತ್ತು ಸಹಕರಿಸಬೇಕೆಂದು ಕಳಕಳಿಯ ವಿನಂತಿ. ವಸಂತ ಕಾಲದಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಅಪೂರ್ವ ಸ್ತೋತ್ರ ಮಂತ್ರವೆನಿಸಿದ ವಿಷ್ಣು ಸಹಸ್ರನಾಮದ ಪಾರಾಯಣದ ಯಜ್ಞದಲ್ಲಿ ಪೂರ್ಣ ಕಾರ್ಯಕರ್ತರಾಗಿ ಭಾಗವಹಿಸಲು ತಮಗೆಲ್ಲರಿಗೂ ಅವಕಾಶವಿದೆ. ಲೋಕರಕ್ಷಕನೆನಿಸಿದ ಶ್ರೀರಾಜರಾಜೇಶ್ವರನ ಆರಾಧನೆಯ ಈ ಸಂಭ್ರಮದಲ್ಲಿ ಭಾರತೀಯರಾಗಿ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಪಾಲ್ಗೊಳ್ಳಲು ವಿನಂತಿಸುತ್ತೇವೆ. ಏನಿದು ವಿಷ್ಣು ಸಹಸ್ರನಾಮದ ಮಹತ್ವ? ಕೃಷ್ಣನ ಮುಂದೆ ಭೀಷ್ಮಾಚಾರ್ಯರು ಪಾಂಡವರಿಗಾಗಿ ಹೇಳಿದ ಸ್ತೋತ್ರ. ಈ ಸ್ತೋತ್ರ ಕಲಿಕಾಲದಲ್ಲಿ ವಿಶೇಷ ಫಲಪ್ರದ. ದೈವಿಕ ತಾಪ, ದೈಶಿಕ ತಾಪ, ದೈಹಿಕ ತಾಪಗಳೆಂಬ 3 ಥರದ ಮಹಾವಿಪತ್ತುಗಳನ್ನು ಪರಿಹರಿಸುವುದಕ್ಕಿರುವ ಏಕಮೂಲಿಕಾ ಪ್ರಯೋಗ. ಋಷಿಭಿ ಪರಿಗೀತಾನಿ, 1000 ಗುಣಗಳ 1000 ರೂಪಗಳ ಚಿಂತನೆ ಈ ವಿಷ್ಣು ಸಹಸ್ರನಾಮ ಸ್ತೋತ್ರ. ದುರ್ಗಾಣಿ ಅತಿತರತ್ಯಾಶು, ಎಂತಹ ಕಷ್ಟಗಳನ್ನಿದ್ದರೂ ಕೂಡ ಪರಿಹರಿಸುವಲ್ಲಿ ಬಹಳ ಬೇಗನೆ ಫಲವನ್ನು ಕೊಡುವುದರಲ್ಲಿ ಈ ಸಹಸ್ರನಾಮದ ಹೆಗ್ಗಳಿಕೆ ಬೇರೆ ಯಾವುದಕ್ಕೂ ಇಲ್ಲ. ರೋಗಾರ್ಥೋ ಮುಚ್ಯತೆ ರೋಗಾತ್, ಬದ್ಧೋ ಮುಚ್ಚೇತ ಬಂಧನಾತ್. ಮಾರಣಾಂತಿಕವಾದಂತಹ ರೋಗಗಳಿದ್ದರೂ, ಅಪಾಯಕಾರಿಯಾದಂತಹ ಆಡಳಿತದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೂ ಕೂಡ ಅವುಗಳನ್ನು ಪರಿಹರಿಸುವ ಸಾಮರ್ಥ್ಯ ಈ ಮಂತ್ರಸ್ತೋತ್ರಕ್ಕಿದೆ. ಸಕಲ ಪಾಪಗಳನ್ನು ಕಳೆದು ಪಿತೃದೋಷ, ಗ್ರಹಚಾರ, ಕೃತ್ಯ ಪ್ರಯೋಗಗಳೇ ಮೊದಲಾದ ಅತ್ಯಂತ ಅನಿಷ್ಟಕಾರಿಯಾದಂತಹ ದೋಷಗಳನ್ನು ಕೂಡ ಇದು ಪರಿಹರಿಸುವುದರಲ್ಲಿ ಅತ್ಯಂತ ಸಮರ್ಥ. ನಮ್ಮ ಮನದ ಸಕಲ ಇಷ್ಟಾರ್ಥಗಳನ್ನು ಇದು ಖಂಡಿತ ಈಡೇರಿಸುತ್ತದೆ. ಈ ಸ್ತೋತ್ರದ ನಾಮಾವಳಿಯ ಮೂಲಕ ಅಗ್ನಿಮುಖದಲ್ಲಿ ಹವಿರ್ದ್ರವ್ಯ, ಕಲಶದಲ್ಲಿ ಅಭಿಮಂತ್ರಣೆ, ಪ್ರತಿಮೆಯಲ್ಲಿ ಅರ್ಚನೆ, ಮಂಡಲದಲ್ಲಿ ವಿಶೇಷ ನಮಸ್ಕಾರಗಳೇ ಮೊದಲಾದ ಅಪೂರ್ವವಾದ ಕಾರ್ಯವನ್ನು ಮಾಡುವುದರಿಂದ ಇನ್ನೂ ಹೆಚ್ಚು ವಿಶೇಷವಾದ ಫಲವನ್ನು ನೀಡುತ್ತದೆ ಎಂಬುದು ಶಾಸ್ತ್ರಸಮ್ಮತವಾದ ವಿಚಾರ. ಇದು ಸಮಾಜದ ಸಮಷ್ಟಿಯ ಹಿತಚಿಂತನೆಗಾಗಿ ಕೈಗೊಂಡ ಸಾಮೂಹಿಕ ಸಮಾರಂಭ. ಬನ್ನಿ, ಪಾಲ್ಗೊಳ್ಳಿ, ನಮ್ಮೊಂದಿಗೆ ಕೈಜೋಡಿಸಿ. ನಮಸ್ಕಾರ.